ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ NMMS ಎಕ್ಸಾಮ್ ಅಂದ್ರೆ ಈ ವರ್ಷದ ಒಂದು 2026-27ನೇ ಸಾಲಿನ ಒಂದು NMMS ಎಕ್ಸಾಮ್ ನಿಮಗೆ ಗೊತ್ತಿದೆ. ದಿನಾಂಕ 1-2-2026 ನಡೀಲಿಕ್ಕಿದೆ. ಹಾಗಾಗಿ ಈ ಒಂದು ಎಕ್ಸಾಮ್ ನ ಒಂದು ಪೂರ್ವ ತಯಾರಿಗಾಗಿ ನಾವು ಒಂದು ಕಳೆದ ಸಾಲಿನ ಅಂದ್ರೆ 2024-25ನೇ ಸಾಲಿನ ಒಂದು NMMS ಎಕ್ಸಾಮ್ ನ ಒಂದು ಸ್ಯಾಟ್ ಕ್ವಶನ್ ಪೇಪರ್ ನ ಬಿಡಿಸ್ತಾ ಹೋಗೋಣ. ಈ ಒಂದು ಕ್ಲಾಸ್ ತಮ್ಗೆ ಇಷ್ಟ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಈಗ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನ ಹೇಗೆ ಅಂತ ಕರೀತಾರೆ? ವೇಗೋತ್ಕರ್ಷ, ಒತ್ತಡ, ಗುರುತ್ವಾಕರ್ಷಣೆ, ಘರ್ಷಣೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಒತ್ತಡ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಒತ್ತಡ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ. ನೀಡಿರುವ ದೂರ ಕಾಲ ನಕ್ಷೆಯನ್ನ ಗಮನಿಸಿ. 9:30 AM ಅಂದ್ರೆ ಬೆಳಿಗ್ಗೆ ರೈಲು ಕ್ರಮಿಸುವ ದೂರ ಅಂತ ಇದೆ. ನೋಡಿ, ಇಲ್ಲೊಂದು ಸಂಖ್ಯಾ ರೇಖೆಯನ್ನ ಕೊಟ್ಟಿದ್ದಾರೆ. ನೀವು ಆದಷ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ 8th 7th 8th 9th 10th ಅಂದ್ರೆ ಈ ಒಂದು ಪುಸ್ತಕಗಳಲ್ಲಿರುವಂತಹ ಒಂದು ಕೆಲವೊಂದು ಇಂಪಾರ್ಟೆಂಟ್ ಅಥವಾ ಉದಾಹರಣೆಗೆ ಯಾವ್ದಂತಂದ್ರೆ ಬೆಳಕು ಇರ್ಬೋದು, ಅಥವಾ ಉಷ್ಣ, ಶಕ್ತಿ, ವಿದ್ಯುತ್, ಬಲ, ಈ ತರ ಕೆಲವೊಂದು ಪಾಠಗಳಿದಾವೆ. ಬೆಳಕು, ಈ ಎಲ್ಲಾ ಪಾಠಗಳ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅಥವಾ ಒಂದು ನೋಟ್ಸ್ ಅನ್ನ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಯಾವ ತರ ಒಂದು ಪ್ರಶ್ನೆಗಳು ಬರ್ತಾವೆ, ಯಾವ ತರ ಒಂದು ನಿಮ್ಗೆ ಒಂದು ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ, ಹೌದಲ್ಲ? ಹಾಗಾಗಿ ನೋಡಿ, ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ 175 ಸರಿಯಾದ ಉತ್ತರ ವಿದ್ಯಾರ್ಥಿಗಳು. ಓಕೆನಾ, 175. ಓಕೆ, ನೆಕ್ಸ್ಟ್ ನೋಡಿ. 4 ವಿದ್ಯುತ್ ಕಾಂತಗಳು ಮತ್ತು ಅದನ್ನು ತಯಾರಿಸಲು ಬಳಸುವ ಅವಾಹಕ ಹೊದಿಕೆ ಇರುವ ತಂತಿಯ ಉದ್ದವನ್ನ ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಅಂತ ಇದೆ. ನೋಡಿ, ವಿದ್ಯುತ್ ಕಾಂತೆಯಲ್ಲಿ ಅವಾಹಕ ಹೊದಿಕೆ ಇರುವ ತಂತಿಯ ಉದ್ದ ಅಂತ ಇದೆ. ಪಿ ಅಂತ ಇದೆ 76 ಸೆಂಟಿಮೀಟರ್, ಕ್ಯೂ 154 ಸೆಂಟಿಮೀಟರ್, ಆರ್ 100 ಸೆಂಟಿಮೀಟರ್, ಎಸ್ 130 ಸೆಂಟಿಮೀಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಸಿ 154 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಹೊಳಪಾದ ಮೇಲ್ಮೈನ ಸ್ವಭಾವ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೆಚ್ಚು ಪ್ರತಿಫಲನ ಮತ್ತು ಕಡಿಮೆ ಹೀರಿಕೆ, ಕಡಿಮೆ ಚದರುವಿಕೆ ಅನ್ನೋದಿದೆಯಲ್ಲ, ಇದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಬೆಳಕು ಪಾಠದ ಮೇಲೆ ಕ್ವಶನ್ ಇದೆ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ. ನೀಡುವ ಹೇಳಿಕೆಗಳನ್ನ ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಒಬ್ಬ ವ್ಯಕ್ತಿಯು ಸ್ಕೇಟಿಂಗ್ ಮೈದಾನದ ಮೇಲೆ ಸುಲಭವಾಗಿ ಸ್ಕೇಟಿಂಗ್ ಮಾಡಬಲ್ಲ. ಹೇಳಿಕೆ 2, ಮೈದಾನದ ಘರ್ಷಣಾ ಬಲವು ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಸಿ, ಹೇಳಿಕೆ 1 ಮತ್ತು ಸರಿಯಾಗಿದೆ ಮತ್ತು 2 ತಪ್ಪಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ. ಘರ್ಷಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದು ಸರಿಯ ಹೇಳಿಕೆ ಸರಿಯಾಗಿದೆ. ಮೇಲ್ಮೈನ ಅನಿಯತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ. ಮೇಲ್ಮೈನ ನಿಯತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ. ಮೇಲ್ಮೈನ ಅನಿಯತಗಳು ಕಡಿಮೆಯಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ. ಮೇಲ್ಮೈನ ನಿಯತಗಳು ಕಡಿಮೆಯಾದಂತೆ ಘರ್ಷಣೆ ಕಡಿಮೆಯಾಗುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮೇಲ್ಮೈನ ಅನಿಯತಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಘರ್ಷಣೆ ಪಾಠದಲ್ಲಿ ಇರುವಂತದ್ದು. ಓಕೆನಾ, ನೆಕ್ಸ್ಟ್ ನೋಡಿ. 1 kg ದ್ರವ್ಯರಾಶಿಯ ಕಾಯ ಒಂದನ್ನು 2 ನ್ಯೂಟನ್ ಬಲದೊಂದಿಗೆ ಮೇಲ್ಮುಖವಾಗಿ ಎಸೆಯಲಾಗಿದೆ. ಪ್ರಯೋಗಿಸಿದ ಬಲವನ್ನು ಅದೇ ದಿಕ್ಕಿನಲ್ಲಿ ದ್ವಿಮುಖಗೊಳಿಸಿದಾಗ ಆ ಕಾಯವು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೇಲ್ಮುಖ ದಿಕ್ಕಿನಲ್ಲಿ ಚಲನೆಯನ್ನ ಮುಂದುವರಿಸುತ್ತದೆ. ಮೇಲ್ಮುಖ ದಿಕ್ಕಿನಲ್ಲಿ ಚಲನೆಯನ್ನ ಮುಂದುವರಿಸುವಂತದ್ದು. ನೆಕ್ಸ್ಟ್ ನೋಡಿ. ವಿಮಾನವನ್ನ ಪಕ್ಷಿಯ ಆಕಾರದಲ್ಲಿ ವಿನ್ಯಾಸಗೊಳಿಸುವುದರ ಹಿಂದಿನ ಕಾರಣ ಅಂತ ನೋಡಿ. ವಿಮಾನವನ್ನ ನಾವು ನೋಡ್ಬೋದು, ಈ ತರ ಒಂದು ಶೇಪ್ ನಲ್ಲಿ ವಿಮಾನವನ್ನ ಮಾಡ್ತಾರೆ, ಹೌದಾ? ಹಾಗಾದ್ರೆ ಈ ಶೇಪ್ ಅನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇದಕ್ಕೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನೋಡಿ 8ನೇದಕ್ಕೆ ಆಪ್ಷನ್ ಡಿ, ಸಾರಿ ಆಪ್ಷನ್ ತರಲಗಳಲ್ಲಿ ಘರ್ಷಣೆ ಕಡಿಮೆ ಮಾಡುವುದು ಅಂತ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕೊಟ್ಟಿರುವ ಚಿತ್ರಗಳಲ್ಲಿ ಎಲ್, ಎಂ, ಎನ್, ಓ 4 ಬಿಂದುಗಳು ಬೇರೆ ಬೇರೆ ಎತ್ತರಗಳಲ್ಲಿ ಜೋಡಿಸಿರುವ 4 ನಲ್ಲಿಗಳನ್ನ ಪ್ರತಿನಿಧಿಸುತ್ತದೆ ಅಂತ ಇದೆ. ನೋಡಿ, ಈ ತರ ಒಂದು ಚಿತ್ರನ ಕೊಟ್ಟಿದ್ದಾರೆ ನೋಡಿ, ಎಲ್, ಎಂ, ಎನ್, ಓ. ಹಾಗಾದ್ರೆ
ಈ ನಲ್ಲಿಗಳಲ್ಲಿ ನೀರಿನ ಒತ್ತಡವನ್ನು ಸೂಚಿಸುವಂತ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ OMNL ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ನೀಡಿರುವ ಪಟ್ಟಿಯನ್ನು ಗಮನಿಸಿ. ಗಾರೆಯ ನೆಲ, ಸಿಮೆಂಟ್ ರಸ್ತೆ, ನಿರ್ವಾತ ಅಥವಾ ನಯವಾದ ಲೋಹ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2 1 4 3. ಓಕೆನಾ. ನೆಕ್ಸ್ಟ್ ನೋಡಿ, ಕೆಳಗೆ ತೋರಿಸಿರುವ ಚಿತ್ರದಲ್ಲಿರುವಂತೆ ಮೊಳೆಯ ಚುಪಾದ ಭಾಗಕ್ಕೆ ಹೊಡೆಯುವುದರ ಮೂಲಕ ಕಬ್ಬಿಣದ ಮೊಳೆಯನ್ನು ಗೋಡೆಗೆ ಹೊಡೆಯಲು ಒಬ್ಬ ವಿದ್ಯಾರ್ಥಿಯು ಪ್ರಯತ್ನಿಸುತ್ತಿದ್ದಾನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಎ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುವುದರಿಂದ ಅವನು ವಿಫಲನಾಗುತ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೀಡಿರುವ ಘಟನೆಗಳನ್ನು ಗಮನಿಸಿ. ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ, ಶಿಲೆಗಳ ಸವೆತ, ನಿರ್ವಾತದಲ್ಲಿ ಚಲಿಸುವ ಬೆಳಕು, ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳು ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೆ ಇರುವ ಘಟನೆಗಳೆಂದರೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ 12ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಡಿ 1 3 4. ಹಾಗೆ ಈಗ ವಿದ್ಯಾರ್ಥಿಗಳ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಕೆಳಗೆ ನೀಡಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಗಮನಿಸಿ. ಕಲ್ಲಿದ್ದಲು, ಸೂರ್ಯನ ಬೆಳಕು, ನೈಸರ್ಗಿಕ ಅನಿಲ, ಗಾಳಿ ಅಂತ ಇದೆ. ಇವುಗಳಲ್ಲಿ ಮಾನವನ ಚಟುವಟಿಕೆಗಳಿಂದ ಬರಿದಾಗಿರುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 3 ಮತ್ತು 4. ನೆಕ್ಸ್ಟ್ ನೋಡಿ, ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಬಿದ್ದ ಕಾರಣದಿಂದ ಬೈಕ್ ಒಂದು ಹೊತ್ತಿ ಉರಿಯುತ್ತಿದೆ. ಬೆಂಕಿ ಆರಿಸಲು ನೀವು ಆಯ್ಕೆ ಮಾಡಿಕೊಳ್ಳುವ ಸೂಕ್ತ ಅಗ್ನಿಶಾಮಕ ಮತ್ತು ನಿಮ್ಮ ಆಯ್ಕೆಗೆ ಕಾರಣವೇನೆಂದರೆ ಅಂತ ಕೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಂಧನ ಮತ್ತು ಆಕ್ಸಿಜನ್ ನಡುವಿನ ಸಂಪರ್ಕವನ್ನ ಕಡಿತಗೊಳಿಸುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿರ್ಮಾಣವನ್ನು ಭವಿಷ್ಯದಲ್ಲಿ ನಿಲ್ಲಿಸಲು ಸಲಹೆ ನೀಡಿದೆ. ಏಕೆಂದರೆ ಇದರಿಂದ ಏನಾಗ್ತಂತ ಕೇಳಿದಾಗ ಜಾಗತಿಕ ತಾಪಮಾನದ ಹೆಚ್ಚಳದ ಅಪಾಯವನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ನೋಡಿ, ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಉಂಟು ಮಾಡುತ್ತದೆ. ಏಕೆಂದರೆ ಅದು ಕರಗಿದ ಮೇಣವು ಬತ್ತಿಯ ಮೂಲಕ ಏರಿ ಆವಿಯಾಗುತ್ತದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾವು ಜೇನುನೊಣದ ಕಡಿತಕ್ಕೆ ಒಳಗಾದಾಗ ಮೊದಲು ಆ ಜಾಗವನ್ನು ನೀರಿನಿಂದ ತೊಳೆದು ನಂತರ ಅಡುಗೆ ಸೋಡಾವನ್ನು ಲೇಪಿಸಬೇಕು. ಏಕೆಂದರೆ ನೀರು ಆಪ್ಷನ್ ಸಿ ಆಮ್ಲಜನಕವನ್ನ ಸಾರೀರಕ್ತಗೊಳಿಸುತ್ತದೆ ಮತ್ತು ಅಡುಗೆ ಸೋಡಾದನ್ನು ತಟಸ್ಥೀಕರಿಸುತ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿ ಅಂತ ಇದೆ. ಇದಕ್ಕೆ ಆಪ್ಷನ್ ನೋಡಿ, ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಸುಲಭವಾಗಿ ಉರಿಯುವುದಿಲ್ಲ, ಹೆಚ್ಚಿನ ಪ್ರಮಾಣ ಉಷ್ಣ ಉತ್ಪತ್ತಿ ಮಾಡುತ್ತದೆ, ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿದೆ ಅಂತ ಇದೆ. ಸರಿಯಾದ ಉತ್ತರ ನೋಡಿ ಇಲ್ಲಿ ಆಪ್ಷನ್ ಎ FTT. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನ ಗಮನಿಸಿ. ಬಿಡುಗಡೆಯಾದ ಅನಿಲವನ್ನ ಪರೀಕ್ಷೆ ಮಾಡುವ ವಿಧಾನವೆಂದರೆ ಅಂತ ಕೇಳಿದ್ದಾರೆ. ಇಲ್ಲೊಂದು ಪ್ರಯೋಗನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅನಿಲ ಮತ್ತೆ ನಿಂಬೆ ರಸ ಪ್ಲಸ್ ಅಡುಗೆ ಸೋಡಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ, ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಹಾಲಿನಂತೆ ಬೆಳ್ಳಗಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಪಳೆಯುಳಿಕೆ ಇಂಧನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಇವು ಸತ್ತ ಜೀವಿಗಳ ಉಳಿಕೆಗಳಿಂದ ಉಂಟಾಗುತ್ತದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮಾತ್ರ ಪಳೆಯುಳಿಕೆ ಇಂಧನಗಳು. ಇವುಗಳ ಉರಿಯುವಿಕೆಯ ವಾಯು ಮಾಲಿನ್ಯದ ಪ್ರಮುಖ ಕಾರಣವಾಗಿದೆ. ಇವು ಬರಿದಾಗದ ಸಂಪನ್ಮೂಲಗಳು. ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 1 ಮತ್ತು 3 ಸರಿಯಾದ ಉತ್ತರ. 1 ಮತ್ತು 3. ಓಕೆ, ನೆಕ್ಸ್ಟ್ ನೋಡಿ, ಪಳೆಯುಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಅನಿಲ ಯಾವುದು ಅಂತ ಕೇಳಿದಾಗ ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಪೆಟ್ರೋ ರಾಸಾಯನಿಕಗಳಿಂದ ತಯಾರಿಸಲ್ಪಡುವ ವಸ್ತುಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಪಾಲಿಯೆಸ್ಟರ್, ಯೂರಿಯಾ, ಪಾಲಿಥಿನ್, ಮಾರ್ಜಕಗಳು. ಆಪ್ಷನ್ ಸಿ ಇಸ್ ದ
ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ. ಆ ಪ್ರತಿಪಾದನೆ ನೋಡಿ, ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಜನರು ಇಂಧನವಾಗಿ ಕಟ್ಟಿಗೆ ಬಳಸುವುದನ್ನು ಕಡಿಮೆ ಮಾಡಬೇಕು. ಕಾರಣ, ಇಂಧನವಾಗಿ ಕಟ್ಟಿಗೆಯ ಬಳಕೆ ಅಧಿಕ ಹೊಗೆಯನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅರಣ್ಯನಾಶಕ್ಕೆ ಕಾರಣವಾಗುತ್ತದೆ ಅಂತ ಇದೆ. ಆಪ್ಷನ್ ಎ ಇಸ್ ದ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿವೆ. ನೆಕ್ಸ್ಟ್ ನೋಡಿ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು. ತೊಗರಿ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡುಬರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಎಂದರೆ ಅಂತ ಕೇಳಿದರೆ ರೈಜೋಬಿಯಂ ಅಂತ ಕರೀತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಂತುರು ನೀರಾವರಿ ವಿಧಾನಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿ ಅಂತ ಇದೆ. ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಭೂಮಿಗೆ ಅನುಕೂಲಕರ, ಹುಲ್ಲು ಹಾಸುಗಳಿಗೆ ಉಪಯುಕ್ತ, ಅಸಮವಾದ ಭೂಮಿಗೆ ಒಳ್ಳೆಯ ವಿಧಾನ, ಉದ್ಯಾನ ಮತ್ತು ಮರಗಳಿಗೆ ನೀರು ಹಾಯಿಸಲು ಸೂಕ್ತ. ಸರಿಯಾದ ಆಯ್ಕೆಗಳೆಂದರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 1, 2 ಮತ್ತು 3. ಓಕೆ, ನೆಕ್ಸ್ಟ್ ನೋಡಿ, ಪ್ರತಿಪಾದನೆ 2 ಮತ್ತು 4 ಡಿ ಅನ್ನು ಎಚ್ಚರಿಕೆಯಿಂದ ಬಳಸಬೇಕು. ಅಂದ್ರೆ ಆರ್ ಕಳೆನಾಶಕವಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ ಅಂತ ಇದೆ. ಹಾಗೆ ಆಪ್ಷನ್ ಎ ಮತ್ತು ಆರ್ ಗಳೆರಡು ಸರಿಯಾದರೆ ಎಗೆ ಆರ್ ಸರಿಯಾದ ವಿವರಣೆಯಾಗಿಲ್ಲ ಅಂತ ಇದೆ. ಬಿ ಬಂದ್ಬಿಟ್ಟು ನೋಡಿ, ಎ ಮತ್ತು ಆರ್ ಗಳೆರಡು ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಸಿ ಎ ತಪ್ಪಾಗಿದೆ ಮತ್ತು ಆರ್ ಸರಿಯಾಗಿದೆ. ಡಿ ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ, ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಉತ್ತರ ಕರ್ನಾಟಕದ ರೈತರು ಒಂದು ಋತುವಿನಲ್ಲಿ ತೊಗರಿಯ ಬೆಳೆಯನ್ನ ಬೆಳೆದರೆ ಮುಂದಿನ ಋತುವಿನಲ್ಲಿ ಜೋಳವನ್ನ ಬೆಳೆಯುತ್ತಾರೆ. ಈ ವಿಧಾನದ ಪ್ರಮುಖ ಉದ್ದೇಶ ಅಂತ ಕೇಳಿದರೆ ಆಪ್ಷನ್ ಸಿ ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡುವುದು. ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡುವುದು. ನೆಕ್ಸ್ಟ್ ನೋಡಿ, ಕೃಷಿ ವಿಜ್ಞಾನಿಗಳು ರೈತರಿಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರವನ್ನ ಬಳಸದಂತೆ ಸಲಹೆ ನೀಡುತ್ತಾರೆ. ಇದರ ಹಿಂದಿರುವ ಪ್ರಮುಖ ಕಾರಣ ಅಂತ ಕೇಳಿದರೆ ಕೃಷಿ ವಿಜ್ಞಾನಿಗಳು ಯಾಕಂತಂದ್ರೆ ನೋಡಿ ಆಪ್ಷನ್ ಎ ಜಲಮಾಲಿನ್ಯದ ಪ್ರಮುಖ ಆಕಾರಗಳಾಗಿವೆ ಇವು. ಅಥವಾ ನೋಡಿ ಎರಡನೇದಾಗಿ ಮಣ್ಣಿನ ಫಲವತ್ತತೆ ಹಾಳು ಮಾಡುತ್ತವೆ, ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ, ಮಣ್ಣನ್ನು ರಂಧ್ರಯುಕ್ತವನ್ನಾಗಿಸುತ್ತದೆ ಅಂತ ಇದೆ. ಆಪ್ಷನ್ ಇದಕ್ಕೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಅಂದ್ರೆ 1, 2, 3 ಸರಿಯಾದ ಉತ್ತರಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಔಷಧಿಗಾಗಿ ಬಳಸುವಂತಹ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಯಾವುದು? ಅಮೀಬಾ, ಬ್ರೆಡ್ ಮೌಲ್ಡ್, ಪೆನಿಸಿಲಿಯಂ, ಪ್ಯಾರಾಮಿಸಿಯಂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆನಿಸಿಲಿಯಂ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಚಿತ್ರದಲ್ಲಿನ ಸೂಕ್ಷ್ಮ ಜೀವಿಯನ್ನ ಗುರುತಿಸಿ ಅಂತ ಇದೆ. ಆಪ್ಷನ್ ಬಿ ಬ್ರೆಡ್ ಮೌಲ್ಡ್ ಸರಿಯಾದ ಉತ್ತರ, ಬ್ರೆಡ್ ಮೌಲ್ಡ್. ನೆಕ್ಸ್ಟ್ ನೋಡಿ, ರವಾ ಇಡ್ಲಿ ಹಿಟ್ಟನ್ನು ಹುದುಗುವಂತೆ ಮಾಡುವ ಮೊಸರಿನಲ್ಲಿರುವ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಡಿ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತ ಸೂಕ್ಷ್ಮಾಣು ಜೀವಿ. ನೆಕ್ಸ್ಟ್ ನೋಡಿ, ಉಪ್ಪಿನಕಾಯಿ ತಯಾರಿಸುವಾಗ ಸೋಡಿಯಂ ಬೆಂಜೋಯೇಟ್ ಅನ್ನು ಸೇರಿಸಲಾಗುತ್ತದೆ ಏಕೆಂದರೆ ಅದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಅದು ಸಂರಕ್ಷಕ ಆಗಿದೆ, ಅದು ಸಂರಕ್ಷಕ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ವಿದ್ಯಾರ್ಥಿಗಳಿಗೆ ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಸಹ ಬೇಕಾದಲ್ಲಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಯನ್ನ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಇದೆ ನೋಡಿ. ಲೂಯಿ ಪಾಶ್ಚರ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್, ಅಲೆಕ್ಸಾಂಡರ್ ಫ್ಲೇಮಿಂಗ್, ಬೆಸಿಲಸ್ ಅಂಥ್ರಾಸಿಸ್ ಹುದುಗುವಿಕೆ, ಪೆನಿಸಿಲಿನ್ ಅಂತ ಇದೆ. ಹಾಗೆ ಸಿಡುಬು ರೋಗಕ್ಕೆ ಲಸಿಕೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಕೊಟ್ಟಿರುವ ಹೃದಯದ ಚಿತ್ರವನ್ನ ಗಮನಿಸಿ ಗುರುತಿಸಿರುವ ಭಾಗ ಎಕ್ಸ್ ನ ಹೆಸರು, ಲಕ್ಷಣ ಮತ್ತು ಕಾರ್ಯವೆಂದರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾಪಧನಿ, ಅದೊಂದು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿ ಹೃದಯದಿಂದ ರಕ್ತವನ್ನು ಸಾಗಿಸುತ್ತದೆ ಅಂತ ಇದೆ ನೋಡಿ.
ಇವುಗಳಲ್ಲಿ ಏಕಲಿಂಗಿ ಹೂಗಳನ್ನು ಹೊಂದಿರುವಂತಹ ಸಸ್ಯ ಯಾವುದು ಅಂತ ಇದೆ. ಆಪ್ಷನ್ ಡಿ ಸೌತೆಕಾಯಿ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳು, ಇನ್ನಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ಕ್ಲಾಸ್ ತಮ್ಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.